ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಚಿತ್ರದುರ್ಗ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರವನ್ನು ಒತ್ತಾಯಿಸಿದೆ. ಈ ಕುರಿತು ಚಳ್ಳಕೆರೆಯಲ್ಲಿ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಚಳ್ಳಕೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮುಂಗಾರು ಮಳೆಯ ಕೊರತೆಯಿಂದ ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬಿತ್ತನೆ ಪ್ರಮಾಣ ಗಣನೀಯವಾಗಿ ಕುಸಿದಿದ್ದು, ವಿಶೇಷವಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಶೇಂಗಾ ಸೇರಿದಂತೆ ಪ್ರಮುಖ ಬೆಳೆಗಳ ಬಿತ್ತನೆ ಬಹುತೇಕ ಸ್ಥಗಿತಗೊಂಡಿದೆ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ. ಅಲ್ಲಲ್ಲಿ ಬಿತ್ತನೆಯಾಗಿರುವ ತೊಗರಿ ಬೆಳೆ ಕೂಡ ಮಳೆಯ ಕೊರತೆಯಿಂದ ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ರೈತರ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು, ಬೆಳೆ ವಿಮೆ ಪರಿಹಾರವನ್ನ ರೈತರ ಖಾತೆಗೆ ಜಮಾ ಮಾಡಬೇಕು, ನೀರಾವರಿ ಯೋಜನೆಗಳನ್ನು ತ್ವರಿತಗೊಳಿಸಬೇಕು ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ, ತಾಲೂಕು ಅಧ್ಯಕ್ಷ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಕೆಆರ್ಎಸ್ ಪಕ್ಷದ ರಾಜ್ಯ ಪದಾಧಿಕಾರಿ ನಗರಂಗೆರೆ ಮಹೇಶ್, ಯರ್ರಿಸ್ವಾಮಿ, ಜಯಣ್ಣ, ತಿಪ್ಪಾರೆಡ್ಡಿ, ತಿಮ್ಮಣ್ಣ, ಹನುಮಂತಪ್ಪ, ಚಂದ್ರಣ್ಣ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಿಂದುಳಿದ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇದಕ್ಕೆ ಪೂರಕವಾಗಿ ಅಂದರೆ ಬಹುತೇಕವಾಗಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಈ ಭಾಗದಲ್ಲಂತೂ ಮಳೆ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ. ಈ ಕಡೆ ವಾಡಿ ವಿಲಾಸ ಡ್ಯಾಮ್ ಇದ್ರು ಇದ್ರ ಭಾಗದಲ್ಲಿ ನೀರಿದ್ರೂ ಸಹ ಆ ಭಾಗದಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ. ಈಗ ಗಮನಿಸಿರ್ಬೋದು, ಹಿರಿಯೂರು ತಾಲೂಕಿನ ಸಹ ಮೊನ್ನೆ ಕಳ್ಳಹಳ್ಳಿಯಲ್ಲಿ ಗ್ರಾಮದಲ್ಲಿ ಸಹ ನೀರಿಗಾಗಿ ಎಲ್ಲ ರೈತರು ಸಹ ಹೋರಾಟ ಮಾಡಿದ್ದಾರೆ. ಯಾಕೆ ಹೋರಾಟ ಮಾಡಿದಾಯ್ತು ಅಂತ ನೀರಿನ ವ್ಯವಸ್ಥೆ ಇದು ಸರಿಯಾದ ರೀತಿಯಲ್ಲಿ ಆ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಜನಪ್ರತಿನಿಧಿಗಳಿರುವಾಗ ಈ ಸಮಸ್ಯೆ ಕುಡಿಯೋ ನೀರು ಸಮಸ್ಯೆ ಕೂಡ ನೀರು ಸಹ ಕೂಡ ಅವ್ರಿಗೆಲ್ಲ ಆಗ್ತಾ ಇಲ್ಲ. ಒಟ್ಟಾರೆ ಈಗ ನಮ್ಮ ಚಳ್ಳಕೆರೆ ಅಥವಾ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆಯನ್ನ ಈಗಾಗಲೇ ನಮ್ಮ ಹಣಪಟ್ಟಿ ಏನು ಬರಗಾಲ ಹಣಪಟ್ಟಿ ಅನ್ನುವ ಕಟ್ಟುವಂಥ ಇದೆ ಅನ್ನುವಂಥದ್ದು ಕಟ್ಬಿಟ್ಟಿದ್ದಾರೆ. ಈಗ ಈ ಮುಂದುವರೆದು ಈ ಸರ್ಕಾರಗಳು ಈಗ ಅಣ್ಣರು ಹೇಳಿದಾಗೆ ಏನು ದಶಕಗಳಿಂದ ಬರಗಾಲವಾಗಿರ್ತಕ್ಕಂಥದ್ದಕ್ಕೆ ಮಳೆ ಬಂದರೂ ಅಥವಾ ಮಳೆ ಅತಿವೃಷ್ಟಿ ಆದರೂ ಅಥವಾ ಅನಾವೃಷ್ಟಿ ಆದರೂ ಸರಿಯಾದ ರೀತಿಯಲ್ಲಿ ಹಣವನ್ನು ಒಂದು ಪರಿಹಾರಕರವಾಗಿ ಆವರ್ತ ನಿಧಿ ಅಂತೇಳಿ ಅವ್ರು ಹೇಳಿದ್ರು. ಆವರ್ತ ನಿಧಿಯನ್ನು ಅದು ಉತ್ತಮವಾದಂಥ ಸಲಹೆ ಸರ್ಕಾರಕ್ಕೆ ಅವರು ಕೊಟ್ಟಂತಹ ಸಲಹೆ ಇದೆಯಲ್ಲ, ಆವರ್ತ ನಿಧಿ ಇದು ಬಹಳ ಮುಖ್ಯವಾದ ನಿಧಿ. ಇದನ್ನ ಸರ್ಕಾರ ನನ್ನ ಸಲಹೆನೂ ಅದು ಆಗ್ತಾ ಇದೆ, ಅವರ ಸಲಹೆಯನ್ನು ನಾನು ಒಪ್ತೇನೆ. ಆ ಆವರ್ತ ನಿಧಿಯನ್ನು ಈ ಕೂಡಲೇ ಯೋಜನೆ ಅಡಿಯಲ್ಲಿ ಸರ್ಕಾರವನ್ನು ಘೋಷಿಸಿ ಚಿತ್ರದುರ್ಗ ಜಿಲ್ಲೆಯನ್ನು ಏನು ಮಳೆ ಬರ್ತಾ ಇರ್ತಕ್ಕಂಥ ಪ್ರದೇಶಕ್ಕೆ ಅವರಿಗೆ ಪರಿಹಾರವಾಗಿ ರೈತರಿಗೆ ಒಂದು ಸಹಕಾರವನ್ನು ಕೊಡಬೇಕು ಈ ಮೂಲಕ ಅಂತ. ಈಗ ಮುಂಗಾರು ಮಳೆಯಲ್ಲಿ ನಮ್ಗೆ ಆಲ್ರೆಡಿ ಹಿನ್ನಡೆ ಆಗಿದೆ. ಬಹುತೇಕ ಚಿತ್ರದುರ್ಗ ಜಿಲ್ಲೆಯಲ್ಲಿ 2% ಅಷ್ಟೇ ಬಿತ್ತನೆ ಆಗೋದು, 1.8% ಅಷ್ಟೇ ಬಿತ್ತನೆ ಆಗಿರುವಂಥದ್ದು ನಾನು ತಿಳ್ಕೊಂಡಿರುವಂಥ ಮಾಹಿತಿ. ಆದರೆ ಈಗ ಸ್ವಲ್ಪ ತೊಗರಿ ಬಿತ್ತನೆ ಆಗಿದೆ, ಆದರೆ ಗಿಡ ಅದು ಬೆಳೆಯಲಿಕ್ಕೂ ಸಾಧ್ಯ ಆಗ್ತಿಲ್ಲ, ಯಾಕಂದರೆ ಮಳೆ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ಇವೆಲ್ಲವೂ ಗೊತ್ತಿದೆ, ಜೊತೆಗೆ ಭದ್ರಾ ಮೇಲ್ದಂಡೆನೂ ಆಗ್ತಾನೆ ಇದೆ. ಹಿಂದಕ್ಕೆ ಸರ್ಸಲ್ಲ ಮಾಡಿ ಮುಂದಕ್ಕೆ ಬರ್ತಾರಪ್ಪ ಇವರು. ಆಮೇಲೆ